ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಆಗಸ್ಟ್ ತಿಂಗಳ ಭವಿಷ್ಯ. ಅದರಲ್ಲಿ ವೃಷಭ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಉದ್ಯೋಗದಲ್ಲಿ ದೊಡ್ಡ ಮೊತ್ತದ ಯಶಸ್ಸನ್ನು ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮಗೆ ಸಂಬಳ ಹೆಚ್ಚಾಗುವ ಮತ್ತು ಜವಾಬ್ದಾರಿಗಳು ಸಿಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ತುಂಬಾ ಚಾನ್ಸಸ್ ಇದೆ. ಯಾಕಪ್ಪ ಅಂತಂದರೆ, ನೀವು ಇಷ್ಟು ದಿನ ಕೆಲಸ ಮಾಡಿರ್ತೀರ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಮತ್ತು ತಕ್ಕ ಪ್ರಶಂಸೆಗಳು ಸಿಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಮತ್ತು ಮೇಲಧಿಕಾರಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅವರಿಂದ ಪ್ರಶಂಸೆ ಸಿಗುವ ಸಾಧ್ಯತೆಗಳು ಇದೆ. ಮತ್ತು ಅವರು ನಿಮಗೆ ಸ್ಪಂದಿಸ್ತಾ ಹೋಗ್ತಾರೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ನಿಮ್ಮ ಜೊತೆ ಕೈ ಜೋಡಿಸ್ತಾ ಹೋಗ್ತಾರೆ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ, ವ್ಯಾಪಾರದ ವಿಚಾರದಲ್ಲಿ ಭಾರಿ ಆರ್ಥಿಕ ಲಾಭ ತರುವಂಥ ಚಾನ್ಸಸ್ಗಳು ತುಂಬ ಇದೆ. ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕದಲ್ಲಿ ತುಂಬ ಅನುಕೂಲ ಸ್ಥಿತಿ ಅಂತ ಹೇಳ್ಬೋದು. ಮತ್ತು ಹೊಸ ಬಿಸ್ನೆಸ್ ಆಗಿರ್ಬೋದು, ಅಕಸ್ಮಾತ್ ನೀವು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದನ್ನು ವಿಸ್ತರಣೆ ಮಾಡೋದಾಗಿರ್ಬೋದು. ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಬರುವಂಥ ಸಾಧ್ಯತೆಗಳಿದೆ. ಇದನ್ನು ಮಾಡೋದಕ್ಕೂ ಕೂಡ ಒಳ್ಳೆ ಸೂಕ್ತ ಸಮಯ ಅಂತ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ. ಇದರಿಂದ ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆ ಗ್ರಾಹಕರು ಬರ್ತಾ ಹೋಗ್ತಾರೆ, ಗ್ರಾಹಕರು ಆಕರ್ಷಣೆ ಆಗ್ತಾ ಹೋಗ್ತಾರೆ. ಇದರಿಂದ ಲಾಭದ ಸ್ಥಿತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಒಪ್ಪಂದಗಳಿಗೆ, ಹೊಸ ವ್ಯವಹಾರಗಳಿಗೆ ಸ್ವಲ್ಪ ಪ್ರಗತಿ ಕಾಣ್ತಾ ಹೋಗ್ತೀರಾ. ಇದರಿಂದ ನಿಮ್ಮ ಎಲ್ಲ ರೀತಿ ನಿಮ್ಮ ಶೇರ್ ಈ ಮಾರ್ಕೆಟ್ನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮ ಬ್ರ್ಯಾಂಡ್ ಸ್ವಲ್ಪ ಹೈ ಆಗ್ತಾ ಹೋಗುತ್ತೆ. ಜನಗಳು ನಿಮ್ಮ ಹತ್ತನೇ ಬರ್ತಾ ಹೋಗ್ತಾರೆ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಅಂತೂ ಇರೋದೇ ಇಲ್ಲ. ತುಂಬ ಚೆನ್ನಾಗಿರ್ತಾ ಹೋಗುತ್ತೆ. ನೆನಪಿನ ಶಕ್ತಿ ತುಂಬ ಬರ್ತಾ ಹೋಗುತ್ತೆ. ಬುದ್ಧಿಶಕ್ತಿ ಚುರುಕಾಗ್ತಾ ಹೋಗುತ್ತೆ. ಧನಾತ್ಮಕ ಫಲಿತಾಂಶ ಸಿಗುವ ಕಾಲ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಪ್ರಿಪೇರ್ ಆಗ್ತಾ ಇರ್ತೀರಾ, ಎಲ್ಲ ರೀತಿ ಕಠಿಣ ಪರಿಶ್ರಮ ಪಡ್ತಾ ಇರ್ತೀರಾ, ಅದಕ್ಕೆ ಒಳ್ಳೆಯ ಯಶಸ್ಸು ಸಿಗುವಂಥ ಕಾಲ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ತುಂಬ ಅನುಕೂಲಕರ ಸ್ಥಿತಿ ವಿದ್ಯಾರ್ಥಿಗಳಿಗೆ ಕೂಡ. ಯಾಕಂದರೆ ನೀವು ಏನೇ ಓದಿರ್ತೀರಲ್ಲ, ಅದೆಲ್ಲ ರೀತಿ ನಿಮ್ಮ ನೆನಪಿನಲ್ಲಿ ಉಳ್ತಾ ಹೋಗುತ್ತೆ. ಇದರಿಂದ ನಿಮಗೆ ಎಲ್ಲ ಕಡೆಯಿಂದನೂ ನಿಮ್ಮ ಸ್ಕಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿರುವ ಟ್ಯಾಲೆಂಟು ಕೂಡ ಹೊರಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಅದು ಸ್ಪೋರ್ಟ್ಸ್ ಕೋಟದಲ್ಲಾಗಿರ್ಬೋದು, ಇಲ್ಲ ಓದೋದ್ರಲ್ಲಾಗಿರ್ಬೋದು, ಇನ್ನೂ ನಿಮ್ಮಲ್ಲಿ ಏನೋ ಒಂದು ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಎಲ್ಲ ಕಡೆಯಿಂದನೂ ಹೊರಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ, ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ. ಹಳೆಯ ಕಾಯಿಲೆ ಕಸಾಯಿಗಳಿಂದ ಎಲ್ಲ ರೀತಿ ಮುಕ್ತರಾಗ್ತೀರಾ. ಮತ್ತು ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ದಿನ ನೀವೇನೇ ಒಂದು ಕಾಯಿಲೆಗಳಿದೆ, ಎಷ್ಟೇ ತೋರಿಸಿದ್ರೂ ಆರಾಮಾಗ್ತಾ ಇರಲ್ಲ. ಇದರಿಂದ ನೀವು ಭಾಳ ನೊಂದು ಬೆಂದು ಹೋಗಿರ್ತೀರ, ನರಳಾಡ್ತಾ ಇರ್ತೀರ. ಆಸ್ಪತ್ರೆ ಮನೆ ಆಸ್ಪತ್ರೆ ಹೋಗ್ತಾನೆ ಇರ್ತೀರ. ಸಣ್ಣ ಪುಟ್ಟ ಕೂಡ ಹೋಗ್ತಾ ಇರ್ತೀರ ಆಸ್ಪತ್ರೆಗೆ. ಕಾಯಿಲೆ ವಾಸಿನೇ ಆಗ್ತಾ ಇರಲ್ಲ. ಭಾಳ ದಿನದಿಂದ ನೀವು ನೊಂದು ಬೆಂದು ಹೋಗಿರ್ತೀರ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಮತ್ತು ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಶಾಂತಿ ವಾತಾವರಣ ನೆಲೆಸ್ತಾ ಹೋಗುತ್ತೆ. ಇದರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ, ಈ ತಿಂಗಳು ಇವರಿಗೆ ತುಂಬ ಲಾಭದಾಯಕ ಬೆಳೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ನಿಮಗೆ ಬೆಳೆದಂಥ ಬೆಳೆಗೆ ಮಾರ್ಕೆಟಲ್ಲಿ ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ. ನೀವು ನಿರೀಕ್ಷಣೆ ಮಾಡಿರಲ್ಲ, ಅದಕ್ಕಿಂತ 2 ಪಟ್ಟು ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ರೈತರಿಗೆ ಈ ತಿಂಗಳಲ್ಲಿ ತುಂಬ ಲಾಭದಾಯಕ, ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವುದಕ್ಕಪ್ಪ ಅಂತಂದರೆ, ಹೈನುಗಾರಿಕೆ ಆಗಿರ್ಬೋದು, ಮತ್ತು ಜಾನುವಾರುಗಳ ಸಾಕಾಣಿಕೆ ಆಗಿರ್ಬೋದು, ಇವರಿಗಂತೂ ತುಂಬ ಉತ್ತಮ ಲಾಭ ತರುವಂಥ ತಿಂಗಳಂತ ಹೇಳ್ಬೋದು. ಎಲ್ಲ ರೀತಿಯಿಂದನೂ ಈ ರೈತಾಪಿ ಬಂಧುಗಳಿಗೆ ಏನೇ ಒಂದು ಮಾಡೋದು ಸಹಿತ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಬೆಳೆಗಳು ಹಾನಿ ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ತಾ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ, ಪರಸ್ಪರ ನಂಬಿಕೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರೇಮಿಗಳ ನಡುವೆ ಇಬ್ಬರ ಮಧ್ಯೆ ಗಟ್ಟಿತನ ಆಗ್ತಾ ಹೋಗುತ್ತೆ. ಜಾಸ್ತಿ ಬಿರುಕಾಗಿದ್ರೂ ಸಹಿತ ಇಬ್ಬರು ಮತ್ತೆ ಒಂದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಯಿತಾ? ಮತ್ತು ದೂರದ ಪ್ರಯಾಣ ಮಾಡ್ತಾ ಹೋಗ್ತೀರಾ. ಇಬ್ಬರು ಒಂದು ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಮತ್ತು ಇಬ್ಬರ ಮಧ್ಯೆ ಗಟ್ಟಿತನ ಜಾಸ್ತಿ ಬರ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯಗಳು ಇದ್ದರೂ, ತಪ್ಪು ತಿಳುವಳಿಕೆಗಳು ಇದ್ದರೂ, ಎಲ್ಲ ರೀತಿ ನಿವಾರಣೆ ಆಗಿ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೇಮಿಗಳಿಗೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆದರೆ ಮನೆಯವರ ಒಪ್ಪಿಗೆನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಮನೆಯವರ ಮುಂದೆ ನಿಂತು ನಿಮಗೆ ಎಲ್ಲ ರೀತಿ ಮದುವೆಯ ಎಲ್ಲ ಕಾರ್ಯಗಳು ನೋಡ್ತಾ ಹೋಗ್ತಾರೆ. ಎಲ್ಲ ರೀತಿ ಒಳ್ಳೆಯದಾಗುವ ಸಾಧ್ಯತೆಗಳು ಕೂಡ
ಜಾಸ್ತಿ ಇದೆ. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ದೂರವಾಗಿ ಇಬ್ಬರು ಮಧ್ಯೆ ಸಂತೋಷದ ವಾತಾವರಣಗಳು ಆಗ್ತಾ ಹೋಗುತ್ತೆ. ಮತ್ತು ಇಷ್ಟು ದಿನ ನೀವೇನೇ ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇಬ್ಬರ ಮಧ್ಯೆ ಕಿರಿಕಿರಿಗಳಾಗಿರ್ಬೋದು, ಇಬ್ಬರ ಮಧ್ಯೆ ಜಗಳಗಳಾಗಿರ್ಬೋದು, ಏನೇ ಇದ್ರೂ ಸಹಿತ ಈ ತಿಂಗಳಲ್ಲಿ ಎಲ್ಲ ರೀತಿ ನಿವಾರಣೆಯಾಗಿ ನಿಮಗೆ ಎಲ್ಲ ರೀತಿ ಸಂತೋಷದ ವಾತಾವರಣಗಳು ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಮೂಲಗಳು ಹರಿದು ಬರ್ತಾ ಹೋಗುತ್ತೆ. ಎಲ್ಲ ರೀತಿ ಹಣದ ಅರಿವು ಯಾವ ರೀತಿಯಪ್ಪ ಅಂದರೆ, ನೀವೇನೇ ಒಂದು ಮಾಡಿದರೂ ಸಹಿತ ಎಲ್ಲ ಕಡೆಯಿಂದನೂ ದುಡ್ಡು ಬರ್ತಾ ಹೋಗುತ್ತೆ ಇವರಿಗೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಾಗಿರ್ಬೋದು, ಅಕಸ್ಮಾತ್ ನೀವು ಬಿಸ್ನೆಸ್ ಮಾಡೋದ್ರಾಗಿರ್ಬೋದು, ನೀವೇನೇ ಒಂದು ಕೆಲಸ ಮಾಡುವಂಥದ್ದಾಗಿರ್ಬೋದು, ಅದರಿಂದ ನಿಮಗೆ ಹಣದ ಅರಿವು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಹಳೆಯ ಸಾಲಗಳು ಏನಾರಿದ್ದರೂ ಕೂಡ ತೀರಿಸ್ತಾ ಹೋಗ್ತೀರಾ ನೀವು ಎಲ್ಲ ರೀತಿಯಿಂದನೂ. ಮತ್ತು ಶೇರ್ ಮಾರ್ಕೆಟ್ ಆಗಿರ್ಬೋದು, ಭೂಮಿ ಮೇಲೆ ಹೂಡಿಕೆ ಮಾಡೋದಾಗಿರ್ಬೋದು, ತುಂಬ ಅಂದರೆ ತುಂಬ ಲಾಭ ತರುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಆದಷ್ಟು ನೀವೇನೇ ಒಂದು ಇದ್ರೂ ಸಹಿತ ಅದರ ಬಗ್ಗೆ ತಿಳ್ಕೊಂಡರ ಜೊತೆ ಮಾಹಿತಿಯನ್ನು ತೊಗೊಂಡು ಹೂಡಿಕೆ ಮಾಡೋದರಲ್ಲಾಗಿರ್ಬೋದು ಅಥವಾ ಭೂಮಿ ಖರೀದಿ ಮಾಡೋದಲ್ಲಾಗಿರ್ಬೋದು, ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ತುಂಬ ಲಾಭದ ಪ್ರಮಾಣ ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಅಮ್ಮನವರ ದರ್ಶನವನ್ನು ಪಡೀರಿ, ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಭಾಳ ಕಿರಿಕಿರಿ, ಮನಸ್ತಾಪ, ಗೊಂದಲಗಳು ಮತ್ತು ಇಬ್ಬರ ಮಧ್ಯ ಕಿರಿಕಿರಿಗಳು ಆಗ್ತಾ ಇದೆಯಾ, ಮತ್ತು ಪ್ರೇಮಿಗಳು ದೂರವಾಗ್ತಿದ್ದೀರಾ, ಮತ್ತು ದಾಂಪತ್ಯದಲ್ಲಿ ಬಿರುಕಾಗ್ತಾ ಇದೆಯಾ, ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳಿಂದ ಭಾಳ ನೊಂದು ಬೆಂದು ಹೋಗಿದ್ದೀರಾ, ಮತ್ತು ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.